ಏನು ಕಳೆದ ಚುನಾವಣೆ ಪೂರ್ವದಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ 24-25ನೇ ಸಾಲಿನ ಆಯವ್ಯಯಕ್ಕೆ ಸದನದ ಒಪ್ಪಿಗೆಯನ್ನು ವೋಟನ್ ಅಕೌಂಟ್ ತೆಗೆದುಕೊಂಡಂಥದ್ದೇನಿದೆ. ಅವತ್ತು ಏನು ವೋಟನ್ ಅಕೌಂಟ್ನಲ್ಲಿ ಯಾವೊಂದು ಕಾರ್ಯಕ್ರಮಗಳ ಸಂಪೂರ್ಣ ವಿವರಣೆಯನ್ನು ಕೊಡದೇ ಇದ್ದರು, ಮುಂದೆ ನಾವು ಸರ್ಕಾರ ರಚನೆ ಮಾಡ್ತೀವಿ ಅಂತಕ್ಕಂಥ ಒಂದು ಆತ್ಮವಿಶ್ವಾಸದಲ್ಲೇ ಎಲ್ಲ ರೀತಿಯ ಮುಂದಿನ ಒಂದು ವರ್ಷದ ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ಒಂದು ಅಡ್ವಾನ್ಸ್ ಆಗಿ ಒಂದು ಪಕ್ಷಿ ನೋಟವನ್ನು ದೇಶದ ಜನತೆ ಮುಂದೆ ಇಟ್ಟಿದ್ರು. ಇವತ್ತು ಸಂಪೂರ್ಣವಾದಂಥ ಬಜೆಟನ್ನು ಕಳೆದ ಮಂಗಳವಾರ ಏನು ಮಂಡನೆ ಮಾಡಿದ್ದಾರೆ. ಚುನಾವಣೆಗಿಂತ ಮುಂಚೆ ಸುಮಾರು 47 ಲಕ್ಷ ಕೋಟಿ ರೂಪಾಯಿಗಳ ಆಯವ್ಯಯವನ್ನು ಮಂಡನೆಯನ್ನು ಮಾಡಿದರು. ಅದು 1 ಲಕ್ಷ ಕೋಟಿ ಮತ್ತೆ ಪುನಃ ಹೆಚ್ಚಿಸ್ತಕ್ಕಂಥದ್ರ ಮುಖಾಂತರ ಇವತ್ತು 48 ಲಕ್ಷ ಕೋಟಿ ರೂಪಾಯಿಗಳ ಈ ವರ್ಷದ ಕಾರ್ಯಕ್ರಮಗಳನ್ನು ಲೋಕಸಭೆಯಲ್ಲಿ ಮಂಡನೆ ಮಾಡಿದ್ದಾರೆ. ಈ ಒಂದು ಬಜೆಟನ್ನು ಅವರು ಸದನದ ಮುಂದೆ ಇಟ್ಟಾಗ ಕಾಂಗ್ರೆಸ್ ಪಕ್ಷ ಮತ್ತು ಕೆಲವು NDAಯ ಅಂಗಪಕ್ಷಗಳೇನಿದ್ದಾವೆ, ಈ ಒಂದು ಬಜೆಟು ಕೇವಲ 2 ರಾಜ್ಯಗಳಿಗೆ ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ. ದೇಶದ ಮತ್ತು ಯಾವುದೇ ಭಾಗದ ರಾಜ್ಯಗಳ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿಲ್ಲ ಅಂತಕ್ಕಂಥದ್ದು ಅವರ ಮೂಲ ಒಂದು ಆರೋಪ. ಆದರೆ ಒಂದು ಆರೋಪ ಮಾಡತಕ್ಕಂಥ ಕಾಂಗ್ರೆಸ್ ನಾಯಕರಿರ್ಬೋದು, ಅವರ ಜೊತೆಯಲ್ಲಿರ್ತಕ್ಕಂಥ ಕೆಲವು ವಿರೋಧ ಪಕ್ಷಗಳೇನಿದ್ದಾವೆ, ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಯಾವುದೇ ಒಂದು ಆಯವ್ಯಯವನ್ನು ಮಂಡನೆ ಮಾಡಿದಾಗ ಆಯಾ ರಾಜ್ಯಗಳು ಮತ್ತು ದೇಶದ ಒಂದು ಬಜೆಟ್ನಲ್ಲಿ ಪ್ರತಿಯೊಂದು ರಾಜ್ಯಗಳ ಹೆಸರನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಜೆಟ್ ಮಂಡನೆ ಆಗ್ತಕ್ಕಂಥದ್ದು ದೇಶದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಮಂಡನೆ ಮಾಡ್ತಾರೆ. ಆದರೆ ಆ ಒಂದು ಲೋಕಸಭೆಯಲ್ಲಿ ಮಂಡಿಸಬೇಕಾದ್ರೆ ಕೆಲವು ರಾಜ್ಯಗಳ ಹೆಸರನ್ನ ಹೇಳಿದ ತಕ್ಷಣ ಇವತ್ತು ಈ ಬಜೆಟ್ ಕೇವಲ ಆ ರಾಜ್ಯಗಳಿಗೆ ಮಾತ್ರ ಸೀಮಿತವಾಗಿದೆ ಅಂತಕ್ಕಂಥ ಆರೋಪ ಏನಿದೆ. ಉದಾಹರಣೆಗೆ ನಂದೇ ಕೊಡ್ತೀನಿ. ನನ್ನ ಒಂದು ಬಜೆಟ್ 2018ರಲ್ಲಿ ವಿಧಾನಸಭೆಯಲ್ಲಿ ಅವತ್ತು ಕಾಂಗ್ರೆಸ್ ಮತ್ತು JDS ಪಕ್ಷದ ಸರ್ಕಾರವನ್ನೇನು ರಚನೆ ಮಾಡಿದ್ವು, ನಾನು ಬಜೆಟ್ನ ವಿವರಣೆಯನ್ನು ಕಲಾಪದಲ್ಲಿ ಇಡ್ಲಿಕ್ಕೆ ಹೊರಟಾಗ ಇದು ಮಂಡ್ಯ ಜಿಲ್ಲೆಯ ಬಜೆಟ್ ಅಂತ ಹೇಳಿ ಅವಹೇಳನ ಮಾಡಿದ್ರು. ಆ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಬಜೆಟ್ ಅಂತ. ನನ್ನ ಸರ್ಕಾರ 14 ತಿಂಗಳಲ್ಲಿ ಹೋದ ನಂತರ ಕಾಂಗ್ರೆಸ್ಸು, BJP, ಜನತಾದಳ 3 ಪಕ್ಷಗಳ ಶಾಸಕರು ಈಗ ಮೊನ್ನೆಯೂ ಸಹ ಚುನಾವಣೆ ಆಗಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೂ ಭಾಳ ಜನ ಕಾಂಗ್ರೆಸ್ ಶಾಸಕರುಗಳೇ ನನ್ನ ಮುಂದೆ ಹೇಳಿದಂಥದ್ದು, ಸಿದ್ದರಾಮಯ್ಯರ ನೇತೃತ್ವದ ಸರ್ಕಾರ ರಚನೆ ಆದ ಮೇಲೆ ಇವತ್ತು ಸಹ ನಾವೇನಾದರೂ ಗೆದ್ದು ಬಂದಿದ್ರೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಅಲ್ಪ ಸ್ವಲ್ಪ ನಾವು ಜನಗಳ ಮುಂದೆ ಮುಖ ತೋರಿಸ್ಲಿಕ್ಕೆ ಸಾಧ್ಯ ಆಗಿರತಕ್ಕಂಥದ್ದು ನೀವು 14 ತಿಂಗಳಲ್ಲಿ ಕೊಟ್ಟಂಥ ಬಜೆಟ್ಟು ಪ್ಲಸ್ ನಮ್ಮ ಕ್ಷೇತ್ರಗಳಿಗೆ
ಯಾವೊಂದು ಇಲಾಖಾ ಅನುದಾನಗಳನ್ನು ಕೊಟ್ಟಿದ್ರಿ ಅದರಿಂದ ನಾವು ಇವತ್ತು ಉಳ್ಕೊಂಡಿದ್ದೇವೆ. ಇದನ್ನ ಕಾಂಗ್ರೆಸ್ ನಾಯಕರುಗಳು ಹೇಳಿದ್ರು, ಬಿಜೆಪಿ ನಾಯಕರುಗಳು ಹೇಳಿದ್ರು, ಶಾಸಕರು. ಇದು ನನಗಾದಂಥ ಅನುಭವ. ಯಾಕೆಂದರೆ ನನ್ನ ಒಂದು 14 ತಿಂಗಳ ಆಡಳಿತದಲ್ಲಿ ಕುಮಾರಸ್ವಾಮಿ ಬರೀ ರೈತರ ಸಾಲ ಮನ್ನಾ ಮಾಡ್ದ ಅಂತಕ್ಕಂಥದ್ದನ್ನು ಅದು ದೊಡ್ಡ ಪ್ರಚಾರ ನಾನೇನು ತಗೊಳ್ಳಿಲ್ಲ. ಆ ಸಾಲ ಮನ್ನಾ ಜೊತೆಗೆ ಯಾವ ಒಂದು ಕ್ಷೇತ್ರಗಳಿಗೆ ಏನೇನು ಹಣ ಕೊಟ್ಟಿದ್ದೇನೆ, ಅಭಿವೃದ್ಧಿಗೆ, ನೀರಾವರಿಗೆ ಇರ್ಬೋದು, ರಸ್ತೆ ಕೆಲಸಗಳಿರ್ಬೋದು, ಹಲವಾರು ಯೋಜನೆಗಳಿಗೆ ಯಾವ ರೀತಿ ಹಣ ಕೊಟ್ಟಿದ್ದೇನೆ, ಸರ್ಕಾರದಲ್ಲೇ ಅಂಕಿ ಅಂಶಗಳಿದ್ದಾವೆ.